ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಸೊ ನಾನಿವತ್ತು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಬೆಳಗಿನ ಜಾವನೇ ಹೊರಟ್ವಿ, ಒಂದು 4 ಗಂಟೆ ಓಡೋಣ ಅಂದ್ಕೊಂಡ್ವಿ. ಸೊ ಟೈಮ್ ಆಗಿಲ್ಲ, ಎಲ್ಲ ನಿದ್ದೆ ಮಾಡಿಕೊಂಡು ಎದ್ದಷ್ಟರಲ್ಲಿ 6 ಗಂಟೆ ಆಯಿತು. 6:15 ಹೊರಟ್ವಿ. ಇವಾಗ ನಾವು ನೆಲಮಂಗಲ ಹತ್ರ ರೀಚ್ ಆದ್ವಿ ಇವತ್ತು. ಯಾಕಂದರೆ ನಾವು ಊರು ಹೊರಡ್ತಿರೋ ಕಾರಣ ಏನಂದರೆ ನಮ್ಮ ದೊಡ್ಡಪ್ಪನ ಮಗಳು ಮದುವೆ ಇದೆ. ಸೊ ಅದಕ್ಕಾಗಿ ಹೋಗ್ತಾ ಇದ್ದೀವಿ ಇವತ್ತು ಊರಿಗೆ. ನಾಳೆ ಮದುವೆ ಇರೋದು. ಸೊ ಇವತ್ತೇ ಹೋಗ್ಬಿಡೋಣ ಅಂತ ಎಲ್ಲ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ನಾವಾಗಲೇ ಇವಾಗ ನೆಲಮಂಗಲ ದಾಟಿ ಕುಣಿಗಲ್ ಮೇಲೆ ಬರ್ತಾಯಿದ್ದೀವಿ. ಕುಣಿಗಲಲ್ಲಿ ಸಂತೆ ಅನಿಸುತ್ತೆ ಇವತ್ತು. ಸಂತೆ ಹೋಗೋಣ ಅಂತ ಹೇಳ್ತಿದ್ದಾರೆ. ನೋಡೋಣ ಏನಾಗಬೇಕು ಅಂತ. ನೋಡಿ ಗಾಯ್ಸ್, ಸಂತೆ ಬೆಳಗಿನ ಸಂತೆ ಹಾಕಿದ್ದಾರೆ. ಅಂದರೆ ಇದು ಕುಣಿಗಲ್ ಟೌನಲ್ಲಿಲ್ಲ, ಈ ಸಿಟಿಲಿ ಹಾಕಿಲ್ಲ, ಈ ಒಳಗಡೆ ಹಾಕಿದ್ದಾರೆ. ಇದು ತೊಗೊಳ್ಳೋಣ ಅಂತ ಬಂದ್ವಿ. ಎಲ್ಲ ಚೆನ್ನಾಗಿ ಫ್ರೆಶ್ ಆಗಿದೆ ನೋಡಿ. ಅವರ್ ತಂದಿದ್ರೆ ಚೆನ್ನಾಗಿರ್ತಿತ್ತು. ಅಲ್ಲಿ ತಂಗ ಆಗೋದ ಇಲ್ಲೇ ಅಲ್ಲೋಗದ ಒಂದೆಲ್ಲ ಇತ್ತು. ಈರುಳ್ಳಿ ತೊಗೊಂತೀರಾ? ಚೆನ್ನಾಗಿತ್ತು ಇಲ್ಲೇ. ತರಕಾರಿಗಳು ತೊಗೊಂಡ್ವಿ ನಾವು. ಯಾಕಂದರೆ ಊರಲ್ಲಿ ಈ ಥರ ಫ್ರೆಶ್ ಆಗಿರೋ ತರಕಾರಿ ಸಿಗುತ್ತೆ, ಆದರೆ ತುಂಬಾ ರೇರು. ನಾವು ಬೇರೆ ಕಡೆ ಹೋಗಿ ತರಬೇಕು. ಅದೇ ಸಿಟಿ ಇವಾಗ ಬೇರೆ ಕಡೆ ಸಂತೆ, ನಮ್ಮ ಊರಲ್ಲಿ ಈ ಥರ ಸಂತೆ ಆಗ್ತಾರೆ. ಅಂದರೆ ಸಂತೆ ಅಂದರೆ ಈ ಥರ ಸಂತೆ ಅಲ್ಲ, ಬರೀ ಮೀನು ಸಂತೆ ಆಗ್ತಾರೆ. ಯಾಕಂದರೆ ಮಂಗಳೂರು ಕಡೆ ಎಲ್ಲ ಆ ಥರ ಬರೀ ಮೀನು ಸಂತೆ, ತರಕಾರಿ ಎಲ್ಲ ಜಾಸ್ತಿ ಅಷ್ಟೊಂದು ಕಮ್ಮಿ ಹಾಕೋದು. ಸೊ ಅದಕ್ಕೆ ಇಲ್ಲೇ ತೊಗೊಂಡೋಗ್ಬಿಡೋಣ ಅಂತ ತರಕಾರಿ ಹೆಂಗೋ ಫ್ರೆಶ್ ಆಗಿದೆಯಲ್ಲ ಅಂತ ತೊಗೊಂಡ್ವಿ. ನಾನು ಇನ್ನೂ ವೀಡಿಯೋಸ್ ಮಾಡ್ಕೊಳೋಕ್ಕಾಗಿಲ್ಲ, ಯಾಕಂದರೆ ತುಂಬಾ ಬಿಸಿಲು ಹೊಡಿತಾ ಇತ್ತು. ಇದು ಶಿರಾಡಿ ಘಾಟಿ ಮೇಲೆ ಬಂದ್ವಿ ನಾವು. ಯಾಕಂದರೆ ಚಾರ್ಮಾಡಿ ಘಾಟಿ ಮೇಲೆ ಹೋದರೆ ಒಂಥರ ಫುಲ್ ಕುಲ್ಕುತ್ತೆ. ಅಂದರೆ ಎಲ್ಲ ಸುತ್ತಮುತ್ತ ಫುಲ್ ಸುತ್ತಾಡ್ತಾ ಇರುತ್ತೆ. ಅಂದರೆ ತುಂಬ ಘಾಟು ದೊಡ್ಡದಿದೆಯಲ್ವಾ, ಕರ್ವ್ಸ್ ತುಂಬ ಇದೆ. ಅದಕ್ಕಾಗಿ ಅಲ್ಲಿ ನಾವು ಆ ಕಡೆಯಿಂದ ಹೋಗಿಲ್ಲ. ನಾವು ಶಿರಾಡಿ ಘಾಟಿ ಮೇಲೆ ಹೋದ್ವಿ. ಅಲ್ಲಿ ಚೆನ್ನಾಗಿತ್ತು, ರೋಡೆಲ್ಲ ಚೆನ್ನಾಗಿತ್ತು ಅಂತ ಆ ಕಡೆಯಿಂದ ಹೋದ್ವಿ. ಈ ಟೈಮ್ ಬಂದು 11:30 ಅನಿಸುತ್ತೆ. ರೀಚ್ ಆದ್ವಿ. ಇನ್ನೇನು ಊರ ಹತ್ರ ಬಂದ್ವಿ, ನಮ್ಮೂರಿಗೆ. ಊಟ ಬೇರೆ ಮಾಡಿಲ್ವಲ್ಲ, ಸೊ ಏನು ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ಇಲ್ಲೇ ಹಿಂಗೆ ಒಂದು 5 ಕಿಲೋಮೀಟ್ರ್ ಒಳಗೆ ಹೋದರೆ ಧರ್ಮಸ್ಥಳ ಬರುತ್ತೆ, ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಿದ್ದಾರೆ ಎಲ್ಲ. ನೋಡೋಣ ಏನಾಗುತ್ತೆ ಅಂತ. ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ಹಂಗೆ ಮನೆ ಹೋಗ್ಬೋದು. ಪಾಪು ಬೇರೆ ಊಟ ಮಾಡಿಲ್ವಲ್ಲ, ಇನ್ನೂ ಊಟ ಮಾಡಿಸಿಲ್ಲ ಅವಳಿಗೆ. ಪಾಪ ಅವಳು ಬೆಳಗಿಂದನೂ ಏನು ತಿನ್ನಿಸೇ ಇಲ್ಲ. ನೋಡಬೇಕು ಏನು. ಇಲ್ಲೇ ನಿಲ್ಲಿಸ್ಬಿಟ್ರೆ ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡು ಹಂಗೆ ಹೋಗ್ಬೋದು ಬೇಗ. ತುಂಬಾ ಬಿಸಿಲಿದೆ ಗಾಯ್ಸ್. ನಮ್ಮೂರಲ್ಲಂತೂ ಏನು ಇಷ್ಟೊಂದು ಬಿಸಿಲು ಅಂತ. ಯಪ್ಪ, ಕಾರಲ್ಲಂತೂ AC ಆನಾಗೇ ಇದೆ. ವಿಂಡೋ ತೆಗೆದೇ ಸಾಕು, ಬಿಸಿ ಗಾಳಿ. ಅದನ್ನು ಅಷ್ಟೊಂದು ಮರ ಇದೆ, ಒಂಚೂರು ಗಾಳಿ ಬೀಸಲ್ಲ. ಯಪ್ಪ, ಏನು ಬಿಸಿಲು, ತುಂಬಾ ಬಿಸಿಲಿದೆ. ಹೆಂಗಿರ್ತಾಳಪ್ಪ ಅನಿಸ್ತಾಯಿದೆ ನಮಗಂತೂ ಇವಾಗ. ಆ ಥರ ಬಿಸಿಲು ಹೊಡಿತಾ ಇದೆ ಇವತ್ತು. ಏನು ಬೆಂಗಳೂರಲ್ಲಿ ಅಷ್ಟೊಂದು ಬಿಸಿಲು ಅನಿಸ್ತಿರ್ಲಿಲ್ಲ, ಇಲ್ಲಿ ಏನೋ ಅಷ್ಟೊಂದು ಬಿಸಿಲು, ತುಂಬಾ ಬಿಸಿಲಿದೆ, ಹೆವಿ ಬಿಸಿಲು. ಆದರೂ ಗಾಯ್ಸ್, ನಮ್ಮ ಊರಿಗೆ ಬರಬೇಕು ಅಂದರೆ ನಮಗೆಲ್ಲ ಖುಷಿ. ನಾವು ಸ್ಕೂಲ್ ಟೈಮಲ್ಲೆಲ್ಲ ರಜಾ ಸಿಕ್ಕಿದಾಗ, ಸಮ್ಮರ್ ಹಾಲಿಡೇಸಲ್ಲೆಲ್ಲ ಒಂದು 3 months 2 months ಹಂಗೆ ರಜಾ ಸಿಕ್ಕಿದಾಗ ಇಲ್ಲಿಗೆ ಊರಿಗೆ ಬಂದುಬಿಡ್ತಿದ್ದೆ ನಾನಂತೂ. ಇಲ್ಲಿಂದ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ, ಅಷ್ಟು ಎಂಜಾಯ್ ಮಾಡ್ತಿದ್ದೆ ಈ ಊರು ಬಂದರೆ. ನಮ್ಮ ಅಜ್ಜಿ ಮನೆ ಊರು ಬಂದರೆ ನಮ್ಮ ಅಜ್ಜಿ ಮನೆಯಿಂದ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ ಬೆಂಗಳೂರಿಗೆ. ಅಷ್ಟು ಇಷ್ಟ ಆಗ್ತಿತ್ತು. ಯಾಕಪ್ಪ ತಿರ್ಗಾ ಬೆಂಗಳೂರಿಗೆ ಹೋಗ್ಬೇಕಲ್ಲ ಅನಿಸ್ಬಿಡುತ್ತೆ. ಈಗಲೂ ಹಂಗೆ ಅನಿಸುತ್ತೆ, ಇಲ್ಲೇ ಇದ್ಬಿಡೋಣ ಅನಿಸುತ್ತೆ ಊರಿಗೆ ಹೋದರೆ. ಹಿಂಗೆ ಅಷ್ಟು ಖುಷಿಯಾಗುತ್ತೆ, ಅಷ್ಟು ಎಂಜಾಯ್ ಮಾಡ್ಬೋದು ಊರಿಗೆ ಬಂದರೆ. ಇವಾಗ ನಾವು ಕೊಕ್ಕಡಕ್ಕೆ ಬಂದ್ವಿ. ಕೊಕ್ಕಡ ಅಂದರೆ ಸ್ವಲ್ಪ ದೂರದಾಗ ಹೋದರೆ ಸೌತಡ್ಕ ದೇವಸ್ಥಾನ ಗೊತ್ತಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಸೌತಡ್ಕ ದೇವಸ್ಥಾನ ಇಲ್ಲೇ ಇರೋದು, ಕೊಕ್ಕಡದ ಹತ್ರನೇ ಇರೋದು. ತುಂಬ ಫೇಮಸ್ ದೇವಸ್ಥಾನ ಅದು, ಗಣಪತಿದು. ನಮ್ಮೂರಲ್ಲಿ ಜಾಸ್ತಿ ಬೆಳೆಸೋದಂದರೆ ಇಲ್ಲಿ ಅಡಿಕೆ ಜಾಸ್ತಿ ಬೆಳೀತಾರೆ. ಅಡಿಕೆ ಮತ್ತು ರಬ್ಬರ್ ತುಂಬಾ ಫೇಮಸ್ ಇಲ್ಲಿ. ರಬ್ಬರು, ಅಡಿಕೆ, ತೆಂಗಿನಕಾಯಿ ಮರ ಅಷ್ಟು ಎಲ್ಲ ಕೆಲವ್ರ ಕಡೆ ಜಾಸ್ತಿ ಬೆಳೆಸ್ತಾರೆ. ಕೆಲವು ಕಡೆ ಅಡಿಕೆ ಜಾಸ್ತಿ. ನಮ್ಮ ಊರಲ್ಲಿ ಅಡಿಕೆ ಮರ ಜಾಸ್ತಿ ಇಲ್ಲಿ. ಹಾಗೆ ರಬ್ಬರ್ದು
ಬೆಂಗಳೂರಲ್ಲೆಲ್ಲ ಮೋಲ್ಡ್ ಮನೆ ಇಂಥ ಸೀಟ್ ಮನೆ ನೋಡಿ ನೋಡಿ ಬೋರ್ ಹೊಡೆದಾಗ್ಬಿಟ್ಟಿದೆ. ಇಲ್ಲಿ ನೋಡಿ ಹಂಚಿನ ಮನೆ, ಇಲ್ಲೆಲ್ಲ ಊರ ಕಡೆ ಎಲ್ಲ ಹಂಚಿನ ಮನೆ, ಎಲ್ಲ ಊರ ಕಡೆನೂ ಹಂಚಿನ ಮನೆಯೇ ಚಂದ. ಇನ್ನೇನು ಗಾಯ್ಸ್ ಬಂದ್ಬಿಡ್ತು, ದೇವಸ್ಥಾನ ಹತ್ರನೇ ಬಂದ್ವಿ. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ದೇವಸ್ಥಾನ ಇರೋದು. ಇವತ್ತು ಫುಲ್ ರಶ್ ಅನಿಸುತ್ತೆ. ಇವತ್ತು ಮಂಗಳವಾರ ಬೇರೆ, ರಶ್ ಅಷ್ಟೊಂದು ಇರಲ್ಲ, ನಾರ್ಮಲ್ ರಶ್ ಇರ್ಬೋದು. ಯಾಕಂದರೆ ವೀಕ್ ಡೇಸಲ್ಲಿ ಅಷ್ಟೊಂದು ರಶ್ ಇರಲ್ಲ. ಸ್ಯಾಟರ್ಡೆ ಸಂಡೇ ಇಂಥ ಹಾಲಿಡೇಸ್ ಎಲ್ಲ ಇದ್ದಾಗ ತುಂಬ ರಶ್ ಇರುತ್ತೆ ದೇವಸ್ಥಾನದಲ್ಲಿ. ನಾವು ನೋಡೋಣ, ನಾವು ದರ್ಶನ ಮಾಡೋಕ್ಕೋಗಲ್ಲ, ಹೆಂಗೋ ದೇವಸ್ಥಾನ ಹತ್ರ ಬಂದಿದ್ದೀವಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ. ಯಾಕಂದರೆ ನಾವು ಊರಿನವರೇ ಆಗೋದ್ರಿಂದ ದೇವಸ್ಥಾನ ಹತ್ರನೇ ಹೋಗ್ತೀವಿ. ಯಾವಾಗಲೂ ದೇವಸ್ಥಾನ ಹತ್ರ ಬಂದಾಗ ದೇವಸ್ಥಾನದಿಂದ ಊಟ ಮಾಡ್ಕೊಂಡೇ ಹೋಗ್ತೀವಿ. ಇಲ್ಲಾಂದರೆ ನಾವು ಆ ಕಡೆ ಚಾರ್ಮಾಡಿಯಿಂದ ಬಂದರೆ ನಮ್ಮ ಡೈರೆಕ್ಟ್ ನಮ್ಮ ಅಜ್ಜಿನೇ ಹೋಗ್ತೀವಿ, ಅಲ್ಲಿಂದ ನಮ್ಮ ಅಜ್ಜಿ ಮನೆಗೆ ಹೋಗ್ಬೋದು. ಇಲ್ಲಿ ಚಾರ್ಮಾಡಿಯಿಂದ ನಾವು ಶಿರಾಡಿ ಘಾಟಿ ಮನೆಗೆ ಬಂದರೆ ಡೈರೆಕ್ಟ್ ಧರ್ಮಸ್ಥಳದಿಂದ ಮನೆ ಹೋಗ್ತೀವಲ್ವ, ಸೊ ಅಲ್ಲಿಂದ ಹಂಗೆ ಬಂದಿದ್ದೀವಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ. ಈಗ ನಮ್ಮ ಊರ ಕಡೆ ಹೋಗ್ಬೇಕಂದ್ರೆ ಬರೀ ಘಾಟ್ ಸೆಕ್ಷನ್ ನೋಡೋದು ರಾತ್ರಿ ಎಲ್ಲ ಚೆನ್ನಾಗಿರಲ್ಲ ನೋಡೋಕ್ಕೆ. ಅಂದರೆ ರಾತ್ರಿ ಏನು ಕಾಣಿಸಲ್ಲ. ಈ ಬೆಳಗಿನ ಜಾವ ಆವಾಗ ನೋಡೋದು ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೆಕ್ಷನ್ ಅಂದರೆ ಘಾಟ್ ಸೆಕ್ಷನಲ್ಲೆಲ್ಲ ಹಿಲ್ಸು ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ. ಈ ರಾತ್ರಿ ಹೊತ್ತೆಲ್ಲ ಏನೂ ಕಾಣಲ್ಲ. ಅಂದರೆ ನಮಗೆ ತುಂಬ ಜರ್ನಿ ಜಾಸ್ತಿ ಹೋಗ್ಬೇಕಾದ್ರೆ. ಬಸ್ಸಲ್ಲಿ ಅಂದರೆ ಒಂದು 8 ಅವರ್ ಆಗುತ್ತೆ. ಈ ಕಾರಲ್ಲಿ ಹೋಗ್ತೀವಿ ಅಂದರೆ ಒಂದು 5 ಅವರ್ ಒಳಗೆ ಹೋಗ್ತೀವಿ ಕಾರಲ್ಲಿ. ಅಂದರೆ ಬಸ್ ಅಂದರೆ ತುಂಬ 8 ಅವರ್ ನೈಟ್ ಕೂತ್ಕೊಂಡ್ರೆ ಬೆಳಗಿನ ಜಾವ ಅಲ್ಲಿರ್ತೀವಿ. ಇವಾಗ ಬಂದ್ವಿ ಗೈಸ್, ನಾವು ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನ ದ್ವಾರ ಇದು, ಧರ್ಮಸ್ಥಳ ದೇವಸ್ಥಾನ ದ್ವಾರ ಹತ್ರ ಬಂದ್ವಿ. ಸೊ ಇವಾಗ ನಮ್ಗೆ ಅಲ್ಲಿ ದೇವಸ್ಥಾನದಲ್ಲಿ ಗೊತ್ತಿರೋ ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ದು ಅಲ್ಲೇ ಕೆಲಸ ಮಾಡೋದು. ಹೆಂಗೋ ಗೊತ್ತಿದ್ದಾರಲ್ಲ ಅಂತ ಹಂಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ನಾವು ಮನೆಗೆ ಹೋಗೋದು ಸೀದಾ. ನಮ್ಮ ಪಾಪು ಕಾರ್ ಓಡಿಸ್ತಾ ಇದ್ದಾಳೆ. ಅವ್ಳಿಗೆ ಇವಾಗಲೇ ಟ್ರೈನಿಂಗ್ ತೊಗೊತಾ ಇದ್ದಾಳೆ ಕಾರ್ ಓಡಿಸೋಣ ಅಂತ. ತೋರಿಸ್ತೀನಿ ನೋಡಿ, ಅವಳನ್ನ ಕಾರ್ ಓಡಿಸ್ತಾಳೆ. ನಾನು ಓಡಿಸ್ತೀನಿ ಅಂತ ಹೋಗ್ಬಿಟ್ಟು ಕುತ್ಕೊಂಡಳಲ್ಲಿ ಸ್ಟೇರ್ ಇಟ್ಕೊಂಡು. ಇವಾಗ ಹಠ ಜಾಸ್ತಿ, ಇವಾಗೆಲ್ಲ ಗೊತ್ತಾಗುತ್ತಲ್ಲ, ಅದೆಲ್ಲ ಕಾಣಿಸುತ್ತೆ, ಇವಾಗೆಲ್ಲ ಕಾಣಿಸುತ್ತೆ ಅವಳಿಗೆ. ಅದಕ್ಕೆ ನೋಡಿದ್ದೆಲ್ಲ ಬೇಕು. ನೋಡಿದ್ದೆಲ್ಲ ಅಂದರೆ ಬೆಲ್ಲ ಇಟ್ಕೊಂಡ್ರೆ ಬಾಯಿ ಹಾಕ್ಕೊಳ್ಳೋದು, ಸೀದಾ ಬಾಯಿ ಹಾಕ್ಕೊಳ್ಳೋದು, ಏನೋ ಕೊಟ್ಟರೆ ಬಾಯಿ ಹಾಕ್ಕೊಳ್ಳೋದು, ಅದೇ ಆಟ. ಪಾಪ ಅವಳಿಗೆ ಬೆಳಗಿಂದ ಏನು ಊಟನೇ ಕೊಟ್ಟಿಲ್ಲ, ಮಧ್ಯಾಹ್ನ ಬೇರೆ ಆಯಿತು, ಊಟಕ್ಕೆ ಕೊಟ್ಟಿಲ್ಲ ಇನ್ನು. ನೋಡಿ ಇಲ್ಲಿ ಕಾರ್ ಓಡಿಸ್ತಾಳೆ. ನಾನು ಓಡಿಸ್ತೀನಿ ಕಾರ್ನ ಅಂತ. ಪಾರ್ಕಿಂಗ್ ಹಾಕ್ಕೊತೀನಿ. ಮಾನ್ಯ ದೇವಸ್ಥಾನದಲ್ಲಿ ಊಟಗಳೆಲ್ಲ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಧರ್ಮಸ್ಥಳ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಊಟ ಅಂತೂ. ಊಟ ಎಲ್ಲ ಮಾಡಿಕೊಂಡು ನಾವೀಗ ಸೀದಾ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಮೋಸ್ಟ್ಲಿ ಇಲ್ಲಿ ಡಬಲ್ ರೋಡ್ ಮಾಡ್ತಾರೆ ಅನಿಸುತ್ತೆ. ಫುಲ್ಲು ಕಾಂಕ್ರೀಟ್ ಎಲ್ಲ ತಂದು ಹಾಕೋರೆ. ನಮ್ಮ ಅಜ್ಜಿ ಮನೆಗೆ ಹೋಗೋ ರೋಡ್ ಅಂತೂ ನೋಡ್ಬಿಟ್ರೆ ತಲೆ ತಿರ್ಬಿಡ್ತಾರೆ, ಹಂಗಿದೆ ರೋಡ್ ಮಾತ್ರ. ಫುಲ್ಲು ರೋಡೇ ಚೆನ್ನಾಗಿಲ್ಲ, ಒಂಥರ ಎಲ್ಲ ಕಲ್ಲು ಬಂಡೆಕಲ್ ಥರ ಧೂಳು. ಇಲ್ಲಿಂದ ಸ್ಟಾರ್ಟ್ ನಮ್ಮ ಅಜ್ಜಿ ಮನೆ ಅಂದರೆ ಇಲ್ಲಿಂದ ಸ್ಟಾರ್ಟ್ ಕಾಡು, ಫುಲ್ಲು ಇಲ್ಲಿಂದ ಸ್ಟಾರ್ಟ್ ಕಾಡು. ಇಲ್ಲಿಂದ 3 ಕಿಲೋಮೀಟ್ರ್ ಹೋಗ್ಬೇಕು ನಮ್ಮ ಅಜ್ಜಿ ಮನೆಗೆ. ಫುಲ್ ಕಾಡು, ಫಾರೆಸ್ಟ್ ಏರಿಯಾ ಫುಲ್ ಇದೆಲ್ಲ. ನೆಕ್ಸ್ಟ್ ನಾನು ಪಾರ್ಟ್ 2 ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.